ವಿಮಾನ ಚಾಲನೆ ಮಾಡಬೇಕೆಂಬ ಆಸೆ ಅನೇಕರಿಗಿದ್ದರೂ ಕೆಲವರಿಗೆ ಮಾತ್ರವೇ ಅದರ ಅವಕಾಶ ದೊರೆಯುತ್ತದೆ. ಹೀಗೆ ಅವಕಾಶ ದೊರೆತಂತ ಒಬ್ಬರ ಅನುಭವವನ್ನು ಅವರು ಈ ರೀತಿಯಾಗಿ ಹೇಳಿದರು. ವಿಮಾನ ಹಾರಾಟವನ್ನು ಕಲಿಸುವಾಗ ಹೇಳಿಕೊಡುವ ಮೊದಲ ಪಾಠವೇನೆಂದರೆ, ಯಾವ ದಿಕ್ಕಿನಿಂದ ಗಾಳಿ ಬೀಸುತ್ತದೆಯೋ ಆ ದಿಕ್ಕಿನಲ್ಲಿಯೇ ವಿಮಾನದ ಮುಂಭಾಗವಿರಬೇಕು. ಆವಾಗಲೇ ಎದುರಾಗಿ ಬರುವ ಗಾಳಿಯು ರೆಕ್ಕೆಗಳ ಕೆಳಗೆ ಹೋಗಿ ಅದನ್ನು ಮೇಲಕ್ಕೆ ಹಾರಲು ಸಹಾಯ ಮಾಡುತ್ತದೆ. ಹಾಗೆಯೇ ಮನುಷ್ಯನು ವಿರೋಧವನ್ನು ಎದುರಿಸುವಾಗ ಅವನು ಸಫಲತೆಯನ್ನು ಅನುಭವಿಸುವನು. ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿಯೂ, ಅಥವಾ ಕೆಟ್ಟ ಅಭ್ಯಾಸವನ್ನು ಬಿಡುವ ಸಂದರ್ಭದಲ್ಲಿಯೂ, ಅಥವಾ ಕಠಿಣವಾದ ಕಾರ್ಯವನ್ನು ಮಾಡುವಾಗಲೂ ನಾವು ಅಭಿವೃದ್ಧಿ ಹೊಂದುವೆವು. ಕಠಿಣವಾದ ಸಂದರ್ಭವನ್ನು ಕಂಡು ಹೆದರಿ ಗಾಳಿ ಬರುವ ದಿಕ್ಕಿಗೆ ಹಿಂತಿರುಗಿ ಹೋಗುವುದಕ್ಕಿಂತ ಅದನ್ನು ಎದುರಿಸಿ ಮುಂದೆ ಹೋದರೆ ನಾವು ಅನೇಕ ಹೊಸ ಕಾರ್ಯಗಳನ್ನು ಕಲಿತುಕೊಂಡು ಜೀವನದಲ್ಲಿ ಅಭಿವೃದ್ಧಿ ಹೊಂದಬಹುದೆನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ. ನಾವು ಕಠಿಣತೆಗಳಿಲ್ಲದೆ ಸಂತೋಷ ಜೀವನವನ್ನು ಎದುರು ನೋಡುತ್ತಿದ್ದರೆ ನಮ್ಮ ಜೀವನದಲ್ಲಿ ಸಾಧನೆ ಮಾಡಲಾಗುವುದಿಲ್ಲ. ಹೇಗೆ ಗಾಳಿಗೆ ವಿರುದ್ಧವಾಗಿ ಹೋಗಿ ವಿಮಾನ ಮೇಲಕ್ಕೇರುತ್ತದೆಯೋ ಹಾಗೆ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸುವಾಗ ನಾವು ನೆನೆಸದ ರೀತಿಯಲ್ಲಿ ಮೇಲಕ್ಕೇರಿ ಅಭಿವೃದ್ಧಿ ಹೊಂದಬಹುದು. ಇಂದು ನೀವು ನಿಮ್ಮ ಜೀವನದಲ್ಲಿ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಿರಾ? ಹೆದರಬೇಡ್ರಿ. ನಿಶ್ಚಯವಾಗಿಯೂ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುವಿರಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಎಂದು ಬೈಬಲ್ ಹೇಳುತ್ತದೆ.